ತಾಯಿ ಕಾಂಚನೇಶ್ವರಿ ಕೃಪಾಶೀರ್ವಾದದಿಂದ ಡಾಕ್ಟರ್ ಕೋರ್ಸ್ ಏನೋ ಮುಗಿಯಿತು. ಇನ್ನು ಮುಂದೆ ನನ್ನ ಜೀವನದ ಬಾಳ ಸಂಗಾತಿಯನ್ನಾಗಿ ಇದೇ ಗ್ರಾಮದ ಅಗರ್ಭ ಶ್ರೀಮಂತ ಧರ್ಮೇಂದ್ರ ಅವರ ಮಗಳನ್ನು ಬಯಸಿದ್ದೇನೆ ನಿಜ. ಅವರ ತಂದೆಯೂ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಒಮ್ಮೆಯಾದರೂ ಆ ಜ್ಯೋತಿಯವರನ್ನು ಭೇಟಿಯಾಗಿ ಈ ಮದುವೆ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಿ ಒಮ್ಮೆ ಅವರ ಮನೆಗೆ ಹೋದರಾಯಿತು. ಇದೇನಿದು, ಆ ಜ್ಯೋತಿಯವರು ಇತ್ತ ಕಡೆನೇ ಬರ್ತಾ ಇದ್ದಾರೆ. ಇವಾಗಲೇ ಅವರನ್ನು ಕೇಳಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡರಾಯಿತು. ನಮಸ್ಕಾರ ಜ್ಯೋತಿಯವರಿಗೆ. ನಮಸ್ಕಾರ. ಅಂದಹಾಗೆ ತಾವ್ಯಾರೆಂದು ಕೇಳಬಹುದೇ? ನಾನು ಡಾಕ್ಟರ್ ವೀರೇಂದ್ರ ಅಂತ. ತಾವಿಲ್ಲಿಗೆ ಬಂದ ಕೆಲಸವೇನು ಅಂತ ಕೇಳಬಹುದಾ? ನೋಡಿ ಜ್ಯೋತಿ, ನಾನಿಲ್ಲಿ ಏನೇ ಮಾತಾಡಿದ್ರು ನೀವು ತಪ್ಪು ತಿಳಿಯಲ್ಲ ಅಂದರೆ ಮಾತ್ರ ನನ್ನ ಮಾತನ್ನು ಹೇಳುತ್ತೇನೆ. ಅಂತ ವಿಷಯವೇನಿದೆ ಡಾಕ್ಟರ್ ವೀರೇಂದ್ರ ಅವರೇ? ನೋಡಿ ಜ್ಯೋತಿಯವರೇ, ನಿಮ್ಮ ತಂದೆಯವರು ನಿಮ್ಮ ಮನೆಯಲ್ಲಿರುವ ತಿಪ್ಪೇಶಿಯನ್ನು ನನ್ನ ಮನೆಗೆ ಕಳಿಸಿಕೊಟ್ಟಿದ್ದರು. ನನ್ನನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದರು. ಆಗ ತಿಪ್ಪೇಶ್ ಅವರನ್ನು ವಿಚಾರಿಸಿದಾಗ ನಮ್ಮ ಸಾಹುಕಾರ ಧರ್ಮೇಂದ್ರ ಅವರು ತಮ್ಮ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಲು ತೀರ್ಮಾನಿಸಿದ್ದಾರೆ, ನಿಮ್ಮನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದ್ದರು. ಆದರೆ ನನಗ್ಯಾಕೋ ಏನೋ ಈ ಮದುವೆ ಪ್ರಸ್ತಾಪವನ್ನು ಮುಂದುವರಿಸುವ ಮೊದಲು ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕು ಎಂಬ ಆಸೆ ಆಯಿತು. ಹಾಗಾಗಿ ನಿಮ್ಮನ್ನು ಭೇಟಿಯಾಗಿ ಈ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಲು ಬಂದಿದ್ದೇನೆ. ನೋಡಿ ವೀರೇಂದ್ರ ಅವರೇ, ನಮ್ಮ ತಂದೆಯವರು ಹೇಳಿರಬಹುದು ನಿಜ. ಆದರೆ ನೀವು ತಿಳಿದುಕೊಂಡ ಹಾಗೆ ನಮ್ಮ ತಂದೆಯವರು ಒಳ್ಳೆಯವರಲ್ಲ. ಅದಕ್ಕಾಗಿ ಒಂದು ವೇಳೆ ಯಾವುದೇ ಕಾರಣಕ್ಕಾಗಿ ಅವರ ಜೊತೆ ತಮ್ಮ ವಿರುದ್ಧವಾದರೆ ಆಮೇಲೆ ನನ್ನನ್ನು ಅನಾಥಳನ್ನಾಗಿ ಮಾಡಬೇಕಾಗೋದು. ಜ್ಯೋತಿಯವರೇ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎಂದ ಮೇಲೆ ನಿಮ್ಮನ್ನು ನನಗೆ ಕೊಟ್ಟ ಮೇಲೆ ಆ ನಿಮ್ಮ ತಂದೆಯವರಿಂದ ವಿರೋಧವೇನಾದರೂ ಬಂದರೆ ನಾನೇಕೆ ನಿಮ್ಮನ್ನು ಕೈ ಬಿಡಲಿ? ನಿಮ್ಮನ್ನು ಮನೆ ಬಿಟ್ಟು ಎಂದೂ ಕಳಿಸಲ್ಲ ಜ್ಯೋತಿ, ಎಂದೂ ಕಳಿಸಲ್ಲ. ಹಾಗಾದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆಯೇ? ನನ್ನ ಮನೆಯಲ್ಲಿ ಯಾರೂ ಇಲ್ಲ ಜ್ಯೋತಿ. ಯಾಕೆ ಅಂತ ಕೇಳಬಹುದಾ? ಇಲ್ಲ ಜ್ಯೋತಿ, ನಾನೊಬ್ಬ ಅನಾಥ, ಹೀಗಾಗಿ ನಾನು ಒಬ್ಬನೇ ಇದ್ದೀನಿ. ಡಾಕ್ಟರ್ ವಿದ್ಯಾಭ್ಯಾಸ ಹೇಗೆ ಕಲ್ತ್ರಿ? ನೋಡಿ ಜ್ಯೋತಿಯವರೇ, ಅದೊಂದು ದೊಡ್ಡ ಕತೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ ಎನ್ನುವ ಹಾಗೆ ನನ್ನ ಡಾಕ್ಟರ್ ಕೋರ್ಸ್ ಮುಗಿಯಲು ದಯಾವಂತರಾದ ಹಾಗೂ ನನ್ನ ಪಾಲಿನ ದೇವರಾಗಿ ಬಂದವರು ಇನ್ಸ್ಪೆಕ್ಟರ್ ವೀರೇಂದ್ರ ಅಂತ, ಇನ್ಸ್ಪೆಕ್ಟರ್ ಕುಮಾರ್ ಅಂತ. ಆ ಕುಮಾರ್ ಅವರ ಆಶೀರ್ವಾದ ಹಾಗೂ ಅವರ ಹಣಕಾಸಿನ ನೆರವಿನಿಂದ ನಾನೊಬ್ಬ ಡಾಕ್ಟರ್ ಆಗಿ ಇಲ್ಲಿವರೆಗೆ ಬೆಳೆದು ನಿಂತಿದ್ದೇನೆ. ಹೀಗಾಗಿ ನಮ್ಮ ಸ್ನೇಹ ಬೆಳೆದು ನಾವೆಲ್ಲ ಜೊತೆ ಇದ್ದೇವೆ. ನೀವು ಹೇಳಿದ ಹಾಗೆ ಆ ಇನ್ಸ್ಪೆಕ್ಟರ್ ನಿಮಗೇನಾಗಬೇಕು? ಏನಿಲ್ಲ ಜ್ಯೋತಿ, ನಾವಿಬ್ಬರು ಕೂಡ ಒಟ್ಟಿಗೆ ಶಾಲೆಯಲ್ಲಿ ಕಲಿತವರು, ಜೊತೆಗೆ ಒಟ್ಟಿಗೆ ಆಡಿ ಬೆಳೆದವರು. ಹೀಗಾಗಿ ನಮ್ಮ ಸ್ನೇಹ ಬೆಳೆದು ನಮ್ಮ ಪ್ರಾಣ ಸ್ನೇಹಿತರಾಗಿ ಬೆಳೆದು ನಿಂತಿದ್ದೇವೆ ಜ್ಯೋತಿ. ಆ ಇನ್ಸ್ಪೆಕ್ಟರ್ ಈಗ ಎಲ್ಲಿದ್ದಾರೆ ವೀರೇಂದ್ರರವರೇ? ಇದೇ ಗ್ರಾಮದ ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ಕುಮಾರ್ ಅಂತ ಜ್ಯೋತಿ. ಓಹೋ, ಆ ಇನ್ಸ್ಪೆಕ್ಟರಾ? ಅದೇ ಇನ್ಸ್ಪೆಕ್ಟರ್. ಹೌದು, ಅವ್ರು ನಿಮಗೆ ಮೊದಲೇ ಪರಿಚಯವೇ? ಹಾಗೇನೂ ಇಲ್ಲ. ಒಂದು ಸಲ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಜೊತೆ ಮಾತನಾಡ್ತಾ ಇದ್ದಾಗ ನೋಡಿದ್ದೆ. ಹೌದು ಹೌದು, ಅವರು ನಿಮ್ಮ ಮನೆಗೆ ಬಂದ ಕಾರಣವೇನೆಂದು ಕೇಳಬಹುದೇ? ನೋಡಿ ವೀರೇಂದ್ರ ಅವರೇ, ನಾನಾಗ ಕಾಲೇಜಿನಿಂದ ಬರ್ತಾ ಇದ್ದೆ. ಆ ಇನ್ಸ್ಪೆಕ್ಟರ್ ನನ್ನ ಮಾವನ ಜೊತೆ ಮಾತನಾಡ್ತಾ ಇದ್ರು. ಆವಾಗಲೇ ನಾನು ಅವರನ್ನ ನೋಡಿದ್ದು. ಇರಲಿ ಬಿಡಿ ಜ್ಯೋತಿ, ನಾವಿಲ್ಲಿ ಬಂದು ಮಾತಾಡೋದೇ ಬೇರೆ, ವಿಷಯ ಬೇರೆ ಕಡೆನೇ ಹೋಗಿದೆ. ಅದು ಹೋಗಲಿ, ಆ ಮದುವೆ ಪ್ರಸ್ತಾಪದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲೇ ಇಲ್ಲ. ನಿಮ್ಮ ಒಪ್ಪಿಗೆಯೇ ನನ್ನ ಒಪ್ಪಿಗೆ. ಇವಾಗ ನನ್ನ ಮನಸ್ಸು ಹಗುರಾಯ್ತು ನೋಡಿ ಜ್ಯೋತಿ. ಈ ಒಂದು ಸುಮಧುರ ಸಂದರ್ಭದಲ್ಲಿ ಈ ಪ್ರೇಮಕ್ಕೆ ಕಾಣಿಕೆಯಾಗಿ ಏನಾದರೂ ಕೊಡಬಾರದೆ? ಹಾಗೆ ವೀರೇಂದ್ರರವರೇ, ನಾಳೆ ನೀವು ಖಂಡಿತ ನಮ್ಮ ಮನೆಗೆ ಬರಬೇಕು. ಆಯ್ತು ಜ್ಯೋತಿ ಅವರೇ, ಇಷ್ಟೆಲ್ಲ ಆದಮೇಲೆ ನಾನು ನಿಮಗೆ ಬರದೇ ಇರಲು ಸಾಧ್ಯವೇ? ಖಂಡಿತ ಬರುತ್ತೆ. ಇದಕ್ಕೇನು ಕಮ್ಮಿ ಇಲ್ಲ, ತಪ್ಪಿಸ್ಬಾರ್ದು. ಖಂಡಿತ ಬರಬೇಕು. ಖಂಡಿತ ಬರ್ತೇನೆ ಜ್ಯೋತಿ ಅವರೇ, ಖಂಡಿತ. ಓಕೆ, ಬಾಯ್. ಹಲೋ ತಿಪ್ಪಣ್ಣ. ಹಲೋ, ಈ ಒಂದು ತಿಪ್ಪಣ್ಣ ಪಾತ್ರ ಮಾಡಿದಂಥ ನಮ್ಮ ಮಾವನವರಾದಂಥ ರಮೇಶ್ ಅರಕೇರಿ ಅವ್ರಿಗೆ
ಚೈತ್ರಾ ಕೋಣಪ್ಪನವರವರು ಒಂದು ಬಂಗಾರ ಉಂಗುರವನ್ನು ಕೊಡಮಾಡಿರುತ್ತಾರೆ. ಅದೇ ರೀತಿ ಕೆಂಚು ಲೆಂಕೆಪ್ಪನವರವರು ಒಂದು ಪ್ಯಾಂಟು ಒಂದು ಶರ್ಟನ್ನು ಕೊಡಮಾಡಿರುತ್ತಾರೆ. ಅದೇ ರೀತಿ ಮುತ್ತಪ್ಪ ಬಾಳಕನವರವರು ಸಾಕಿನ ಬೆನಕಟ್ಟೆ ಇವರು ಸಹ ರಮೇಶ್ ಅರಕೇರಿ ಅವರಿಗೆ ಒಂದು ಪ್ಯಾಂಟ್ ಒಂದು ಶರ್ಟ್ ಕೊಡಮಾಡಿರುತ್ತಾರೆ. ಸಿದ್ದು ಎಡಳಿಯವರಿಗೂ ಸಹ ಮುತ್ತಪ್ಪ ಬಾಳಕನವರವರು ಒಂದು ಪ್ಯಾಂಟು ಒಂದು ಶರ್ಟ್ ಕೊಡಮಾಡಿರುತ್ತಾರೆ. ಅದೇ ರೀತಿ ಸೃಜನ್ ಲೆಂಕೆಪ್ಪನವರು ಪ್ರದೀಪ್ ಪಾತ್ರಕ್ಕೆ ರೇಣುಕಾ ಕೋಣಪ್ಪನವರವರು ಒಂದು ಪ್ಯಾಂಟ್ ಒಂದು ಶರ್ಟ್ ಕೊಡಮಾಡಿರುತ್ತಾರೆ. ಅದೇ ರೀತಿ ಸೃಜನ್ ಲೆಂಕಪ್ಪನವರು ಪ್ರದೀಪ್ ಪಾತ್ರಕ್ಕೆ ತಿಮ್ಮಣ್ಣ ಹಿರಂಗ್ ನಿಂಗಪ್ಪನವರು ಸಾಕಿನ್ ತಿಮ್ಮಾಪುರ್ ಇವರು ಒಂದು ಬೆಳ್ಳಿ ಲ್ಯಾಕೆಟ್ ಕೊಡಮಾಡಿರುತ್ತಾರೆ. ರಾಜು ಮುದಗೌಡ್ರ ವೀರೇಂದ್ರ ಪಾತ್ರಧಾರರಿಗೆ ಒಂದು ಪ್ಯಾಂಟ್ ಒಂದು ಶರ್ಟ್ ಕೊಡಮಾಡಿರುತ್ತಾರೆ. ಅದೇ ರೀತಿ ರಮೇಶ್ ಮುದಗೌಡ್ರು ಪೊಲೀಸ್ ಪಾತ್ರಧಾರಿಯಾದಂಥ ಹನುಮಂತಗೌಡ ಲಿಂಗಪ್ಪನವರು ಇವರಿಗೆ 200 ರೂಪಾಯಿ ಕೊಡಮಾಡಿರುತ್ತಾರೆ. ಪ್ರದೀಪ್ ಪಾತ್ರಧಾರಿಗೂ 200 ರೂಪಾಯಿ ಕೊಡಮಾಡಿರುತ್ತಾರೆ. ನನ್ನ ಪ್ರೀತಿಯ ಮಕ್ಕಳಾದಂಥ ನೇತ್ರ ಮತ್ತು ಚೇತ್ರ ಇವರು ಅರ್ಧ ತೊಲಿ ಬಂಗಾರ ಹಾಕ್ಯಾರ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು, ನಮಸ್ಕಾರ. ನನಗೆ ಕೊಟ್ಟ ಈ ಕಾಣಿಕೆ ಅವರಿಗೆ ತುಂಬಾ ಹೃದಯದ ಆರ್ಥಿಕ ಏನ್ರಿ ಅಪ್ಪ ವಕೀಲಪ್ಪನ ಹುಡುಕ್ಯಾಡಿ